ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾರತಿ ಮ್ಯಾಮ್. ಇಂದಿನ ವಿಡಿಯೋದಲ್ಲಿ ನಾವು ಮುರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ 10 ಕ್ವಶನ್ಸ್ಗಳನ್ನ ಕುರಿತು ನಿಮ್ಮ ಇಂಗ್ಲಿಷ್ ಗ್ರಾಮರ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನ ಕುರಿತು ನಾವಿಲ್ಲಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ಮೊದಲನೇ ಕ್ವಶನ್ ಈ ರೀತಿ ಇದೆ. ದ ಆಪೋಸಿಟ್ ವರ್ಡ್ ಆಫ್ ಪ್ಲೆಂಟಿ. ದ ಆಪೋಸಿಟ್ ವರ್ಡ್ ಆಫ್ ಪ್ಲೆಂಟಿ. ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗಿ. ಆಪ್ಷನ್ ಎ ಫ್ಯೂ, ಆಪ್ಷನ್ ಬಿ ಸ್ಮಾಲ್, ಆಪ್ಷನ್ ಸಿ ಲಾ, ಆಪ್ಷನ್ ಬಿ ಲೆಸ್. ಇಲ್ಲಿ ಕೇಳಿರೋದು ಪ್ಲೆಂಟಿ ಅನ್ನೋ ಒಂದು ವರ್ಡ್ ಇಂದು ಆಪೋಸಿಟ್ ವರ್ಡ್ ಅನ್ನ ಕೇಳಿದರೆ. ಪ್ಲೆಂಟಿ ಅಂತಂದ್ರೆ ಬಹಳಷ್ಟು. ಪ್ಲೆಂಟಿ ಮೀನ್ಸ್ ಬಹಳಷ್ಟು. ಇಲ್ಲಿ ಅದಕ್ಕೆ ಸೂಟೇಬಲ್ ಆಪೋಸಿಟ್ ವರ್ಡ್ ಆಪ್ಷನ್ ಎ ಫ್ಯೂ, ಬಹಳಷ್ಟು ಕಡಿಮೆಯಷ್ಟು. ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. She is watering the flower plants. She is watering the flower plants. The underline word. ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗಿ. ಆಪ್ಷನ್ ಎ ನೌನ್, ಆಪ್ಷನ್ ಬಿ ಅಡ್ವರ್ಬ್, ಆಪ್ಷನ್ ಸಿ ವರ್ಬ್, ಆಪ್ಷನ್ ಡಿ ಪ್ರಿಪೊಸಿಷನ್. ಇಲ್ಲಿ ಕೇಳಿರೋದವರು ಅಂಡರ್ಲೈನ್ ಮಾಡಿರೋ ಒಂದು ವರ್ಡ್ ಯಾವ ಸ್ಪಾಟ್ಸ್ ಆಫ್ ಸ್ಪೀಚ್ಗೆ ಸೂಟೇಬಲ್ ಆಗುತ್ತೆ ಅಂತೇಳಿ. ವಾಟರಿಂಗ್, ಇಲ್ಲಿ ಕ್ರಿಯೆ ನಡೀತಾ ಇದೆ. ಅವಳು ಗಿಡಕ್ಕೆ ನೀರು ಹಾಕ್ತಿದ್ದಾಳೆ. ಸೊ ಇಲ್ಲಿ ಕ್ರಿಯೆ ನಡೀತಾ ಇದೆ. ಕ್ರಿಯೆಯನ್ನ ಸೂಚಿಸುವಂತಹ ಪದಗಳೇ ಕ್ರಿಯಾಪದಗಳು. ವಿಚ್ ವರ್ಡ್ ಶೋಸ್ ದ ಆಕ್ಷನ್, ದಟ್ ಈಸ್ ಕಾಲ್ಡ್ ವರ್ಬ್. ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವರ್ಬ್ ಅನ್ನೋದು ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಥರ್ಡ್ ಕ್ವಶನ್ ನೋಡಿ. ದ ಪ್ರೆಸೆಂಟ್ ಟೆನ್ಸ್ ಆಫ್ ಫೌಂಡ್ ಈಸ್ ಡ್ಯಾಶ್. ದ ಪ್ರೆಸೆಂಟ್ ಟೆನ್ಸ್ ಆಫ್ ಫೌಂಡ್ ಈಸ್ ಡ್ಯಾಶ್. ನೋಡಿ, ಆಪ್ಷನ್ ಎ ಫೈಂಡ್, ಆಪ್ಷನ್ ಬಿ ಫೈಂಡಿಂಗ್, ಆಪ್ಷನ್ ಸಿ ಫೈಂಡ್, ಆಪ್ಷನ್ ಡಿ ಫೈಂಡ್ಲಿ. ಇಲ್ಲಿ ಫೌಂಡ್ ಅನ್ನೋದು ಫಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಇದ್ರದ್ದು ಪ್ರೆಸೆಂಟ್ ಟೆನ್ಸ್ ಅನ್ನ ಹುಡುಕ್ಬೇಕು ನಾವು. ಇಲ್ಲಿ ಆಪ್ಷನ್ ಎ ಫೈಂಡ್ ಅನ್ನೋದು ಫೌಂಡ್ ನ ಪ್ರೆಸೆಂಟ್ ಟೆನ್ಸ್ ಆಗ್ತಾ ಹೋಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಜ್ಞಾನ ಅಕಾಡೆಮಿ ಅನ್ನೋ ಒಂದು ಆ್ಯಪ್ ಅನ್ನ ಲಾಂಚ್ ಮಾಡಲಾಗಿದೆ. ಈ ಒಂದು ಆ್ಯಪ್ ಅಲ್ಲಿ ಮುರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಹಲವಾರು ಕೋರ್ಸ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಆ ಒಂದು ಕೋರ್ಸ್ಗೆ ನಾವು ಜಾಯಿನ್ ಆಗಬೇಕು ಅಂತ ಇದ್ರೆ, ನೀವು ಅದನ್ನ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಆ ಆ್ಯಪ್ ಅನ್ನ ಗುರುಜ್ಞಾನ ಅಕಾಡೆಮಿ ಜಿಗಿಳಿ ಅನ್ನೋ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಇಷ್ಟವಾದಂತ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿ, ನೀವು ಆ ಕೋರ್ಸ್ ಅನ್ನ ಜಾಯಿನ್ ಆದ್ರೆ ನಿಮಗೆ ಕೋರ್ಸ್ ಜೊತೆಗೆ ಈ ಒಂದು ನಿಮಗೆ ಮುರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ 13 ಪ್ರಶ್ನೆ ಪತ್ರಿಕೆಗಳುಳ್ಳ ಮತ್ತೆ ವಿತ್ OMR ಶೀಟ್ ಜೊತೆಗೆ ಇರುವಂತಹ ಒಂದು ಬುಕ್ ಅನ್ನ ಫ್ರೀ ಆಗಿ ಕೊಡಲಾಗುತ್ತೆ. ನಿಮಗೆ ಫ್ರೀ ಆಗಿ ಇದನ್ನ ಕೊರಿಯರ್ ಮಾಡಲಾಗುತ್ತೆ. ಸೊ ಈ ಕೋರ್ಸ್ ಅನ್ನ ಜಾಯಿನ್ ಆದ್ರೆ ನಿಮಗೆ ಈ ಬುಕ್ ಒಂದು ಫ್ರೀ ಆಗಿ ಸಿಗ್ತಾ ಹೋಗುತ್ತೆ. ಜಾಯಿನ್ ಆಗಿ ಈ ಒಂದು ಕೋರ್ಸ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ 4ನೇ ಕ್ವಶನ್ ಈ ರೀತಿ ಇದೆ. Please don't cut the trees. Please don't cut the trees. Mood of the speaker in this sentence is. Mood of the speaker in this sentence is. ನೋಡಿ, ಆಪ್ಷನ್ ಎ ಆರ್ಡರ್, ಆಪ್ಷನ್ ಬಿ ರಿಕ್ವೆಸ್ಟ್, ಆಪ್ಷನ್ ಸಿ ಸ್ಕೋಲ್ಡ್, ಆಪ್ಷನ್ ಡಿ ಗಿಲ್ಟಿ. ಇಲ್ಲಿ ಈ ಒಂದು ಲೈನ್ ಅನ್ನ ಹೇಳ್ಬೇಕಾದ್ರೆ ಸ್ಪೀಕರ್ ಯಾವ ರೀತಿಯಾದ ಒಂದು ಮೂಡಲ್ಲಿದ್ರು ಅಂತೇಳಿ, ಅಂದ್ರೆ ಯಾವ ತರನಾದ ಭಾವನೆಯಲ್ಲಿದ್ರು. ಇಲ್ಲಿ ಆಪ್ಷನ್ ಬಿ ರಿಕ್ವೆಸ್ಟ್. ಪ್ಲೀಸ್ ಡೋಂಟ್ ಕಟ್ ದ ಟ್ರೀಸ್. ಮರಗಳನ್ನ ದಯಮಾಡಿ ಕಡಿಬೇಡಿ. ಅವ್ರು ಏನ್ ಮಾಡ್ತಿದ್ದಾರೆ, ಇಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂತ ಇದ್ದಾರೆ. ರಿಕ್ವೆಸ್ಟ್ ಅಂತಂದ್ರೆ ಬೇಡೋದು. ಪ್ಲೀಸ್ ಡೋಂಟ್ ಕಟ್ ದ ಟ್ರೀಸ್. ಇಲ್ಲಿ ಬಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಿಕ್ವೆಸ್ಟ್ ಅನ್ನೋದು ಏನಾಗುತ್ತೆ, ಇಲ್ಲಿ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. Fifth question. We should give an dash for grammar. We should give an dash for grammar. Choose the suitable answer. Choose the suitable answer. ಇಲ್ಲಿ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳನ್ನ ಕೊಟ್ಟಿರೋದ್ರಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಅಲ್ಲಿ, ಅಂದ್ರೆ ಆಪ್ಷನ್ ಎ ಅಲ್ಲಿ ಏನಿದೆ ಮಿಸ್ಟೇಕ್ ಆಗಿದೆ. ಆಪ್ಷನ್ ಬಿ ಅಲ್ಲಿ ಈ ಒಂದು ಎಕ್ಸಾಂಪಲ್, ಇದಕ್ಕೆ ಸೂಟೇಬಲ್ ಒಂದು ವರ್ಡ್ ಯಾವುದು, ಎಕ್ಸಾಂಪಲ್ ಅನ್ನೋದು ಒಂದು ಸೂಟೇಬಲ್ ಆನ್ಸರ್ ಆಗ್ತಾ ಹೋಗುತ್ತೆ. ಇಲ್ಲಿ ಆಪ್ಷನ್ ಎ ಅಲ್ಲೂ ಕೂಡ ಏನಾಗಿದೆ, ಅಕ್ಷರಗಳು ಅಥವಾ ಅಲ್ಲಿ ಏನಾಗಿದೆ ಲೆಟರ್ಸ್ ಮಿಕ್ಸ್ ತಪ್ಪಾಗಿದೆ. ಆ ಲೆಟರ್ ಇಲ್ಲಿ ಎಕ್ಸಾಂಪಲ್ ಅನ್ನೋ ಒಂದು ವರ್ಡ್ ತಪ್ಪಾಗಿದೆ. ಅಲ್ಲಿ ಸಮ್ ಲೆಟರ್ಸ್ ಆರ್ ಮಿಸ್ಟೇಕ್ ಆಗಿದೆ. ಇನ್ನು
ಸಿ ಯಲ್ಲೂ ಕೂಡ ತಪ್ಪಾಗಿದೆ. ನೆಕ್ಸ್ಟ್ ಡಿ ಯಲ್ಲೂ ಕೂಡ ತಪ್ಪಾಗಿದೆ. ಇಲ್ಲಿ ಬಿ ಯಲ್ಲಿ ಏನಿದೆ ಎಕ್ಸಾಂಪಲ್ ಅನ್ನೋ ಒಂದು ವರ್ಡ್ ಏನಾಗಿದೆ, ಅಲ್ಲಿ ಲೆಟರ್ಸ್ ಎಲ್ಲ ಸರಿ ಇದೆ. ಎಕ್ಸಾಂಪಲ್ಸ್ ಇದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಇಲ್ಲಿ ಎಕ್ಸಾಂಪಲ್ ಅನ್ನೋ ಒಂದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. The sixth question, rearrange the letters to make a meaningful word. Sixth question is rearrange the letters to make a meaningful word. ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಈ ಪದಗಳನ್ನ, ಈ ಅಕ್ಷರಗಳನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಬೇಕು, ಇಲ್ಲಿ ಒಂದು ಮೀನಿಂಗ್ಫುಲ್ ಆಗಿರೋ ಒಂದು ವರ್ಡ್ ಅನ್ನ ಮಾಡಬೇಕು. ನೋಡಿ, ಎ ಎಸ್ ಬಿ ಕೆ ಟಿ ಇ, ಎ ಎಸ್ ಬಿ ಕೆ ಟಿ ಇ, ಈ ಒಂದು ಅಕ್ಷರಗಳನ್ನ ಯೂಸ್ ಮಾಡಿಕೊಂಡು ಒಂದು ಮೀನಿಂಗ್ಫುಲ್ ಆಗಿರೋ ಒಂದು ವರ್ಡ್ ಅನ್ನ ನಾವು ಮೇಕ್ ಮಾಡ್ಬೇಕಂದ್ರೆ ರೆಡಿ ಮಾಡಬೇಕು. ಇಲ್ಲಿ ಆಪ್ಷನ್ಸ್ ನ ನೋಡ್ತಾ ಹೋಗಿ. ಆಪ್ಷನ್ ಎ ಬಾಸ್ಕೆಟ್, ಆಪ್ಷನ್ ಬಿ ಬ್ಲಡ್ಸ್, ಆಪ್ಷನ್ ಸಿ ಬ್ಯಾರೋ, ಆಪ್ಷನ್ ಡಿ ಬ್ಯಾರಿಂಗ್. ನೋಡಿ, ಇಲ್ಲಿ ಆಪ್ಷನ್ ಎ ಬ್ಯಾಸ್ಕೆಟ್, ಇಲ್ಲಿ ಏನಾಗುತ್ತೆ ಬ್ಯಾಸ್ಕೆಟ್ ಅನ್ನೋ ಒಂದು ಮೀನಿಂಗ್ಫುಲ್ ಆಗಿರೋ ಒಂದು ವರ್ಡ್ ಅನ್ನ ನಾವಿಲ್ಲಿ ಇವುಗಳನ್ನ ಯೂಸ್ ಮಾಡಿಕೊಂಡು ಮೇಕ್ ಮಾಡ್ಬೋದು, ಅಂದ್ರೆ ತಯಾರಿಸಬಹುದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 7th question, the synonym of fair. The synonym of fair dash. ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗಿ. ಆಪ್ಷನ್ ಎ ಅಗ್ಲಿ, ಆಪ್ಷನ್ ಬಿ ಬ್ಯೂಟಿಫುಲ್, ಆಪ್ಷನ್ ಸಿ ಸೂಪರ್, ಆಪ್ಷನ್ ಡಿ ವೈಟ್. ಇಲ್ಲಿ ಫೇರ್ ಅಂದ್ರೆ ಸಿನನಿಮ್ ಅಂದ್ರೆ ಗೊತ್ತು ನಿಮಗೆ, ಸಮಾನಾರ್ಥಕ ಪದ ಅಂತೇಳಿ. ಸಿನನಿಮ್ ಮೀನ್ಸ್ ಸಮಾನಾರ್ಥಕ ಪದ. ಇಲ್ಲಿ ಅಗ್ಲಿ ಅಂದ್ರೆ ಕೊಳಕು, ಸೂಪರ್ ಅಂದ್ರೆ ಚೆನ್ನಾಗಿದೆ, ವೈಟ್ ಅಂದ್ರೆ ವೈಟ್ ಕಲರ್, ಇಲ್ಲಿ ಒಂದು ಕಲರ್ನ ಇಂಡಿಕೇಟ್ ಮಾಡುತ್ತೆ. ಸೊ ಬ್ಯೂಟಿಫುಲ್ ಅಂತಂದ್ರೆ ಸುಂದರ. ಇಲ್ಲಿ ಫೇರ್ ಅಂದ್ರೂ ಕೂಡ ಸುಂದರ, ಬ್ಯೂಟಿಫುಲ್ ಅಂದ್ರೂ ಕೂಡ ಸುಂದರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 8th question, find the suitable sound. Find the suitable sound. ಸ್ನೇಕ್ ಸೌಂಡ್ ಇಸ್ಸೆಸ್ ಆದ್ರೆ ಆರ್ಸ್ ಸೌಂಡ್ ಏನಾಗುತ್ತೆ? ಸ್ನೇಕ್ ಸೌಂಡ್ ಇಸ್ಸೆಸ್ ಆದ್ರೆ ಆರ್ಸ್ ಸೌಂಡ್ ಏನಾಗುತ್ತೆ ಅಂತೇಳಿ. ಆಪ್ಷನ್ ಎ ಮ್ಯೂಸ್, ಆಪ್ಷನ್ ಬಿ ನೀಸ್, ಆಪ್ಷನ್ ಸಿ ಚಿಪ್ಸ್, ಆಪ್ಷನ್ ಡಿ ಮೂಸ್. ಇಲ್ಲಿ ಆರ್ಸ್ಗೆ ಸೂಟಬಲ್ ಆಗಿರುವಂತಹ ಸೌಂಡ್ ಬಿ. ನಿಸ್ ಅನ್ನೋದು ಏನಾಗುತ್ತೆ, ಇಲ್ಲಿ ಆರ್ಸ್ದು ಸೌಂಡ್ ಆಗುತ್ತೆ. ಈ ಸೌಂಡ್ಗಳ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾ ಹೋಗ್ತಾರೆ. ಈ ಎನಿಮಲ್ಸ್ ಆಗಿರ್ಬೋದು, ಬರ್ಡ್ ಸೌಂಡ್ ಆಗಿರ್ಬೋದು, ಇವುಗಳ ಸೌಂಡ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳ್ಕೊಳ್ಳಬೇಕು. ಮಸ್ಟ್ ಆ್ಯಂಡ್ ಶುಡ್ ಇವುಗಳ ಬಗ್ಗೆ ತಿಳ್ಕೊಂಡ್ರೆ 1 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ಅರ್ನ್ ಮಾಡ್ಬೋದು. ಇವುಗಳ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡ್ತಾ ಹೋಗಿ. ಇಲ್ಲಿ ಈ ಒಂದು ಕ್ವಶನ್ಗೆ ಆಪ್ಷನ್ ಬಿ ನಿಸ್ ಅನ್ನೋದು ಏನಾಗುತ್ತೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 9th question, I will come to market at dash. I will come to market at dash. Look at the picture and fill in the blank. Look at the picture and fill in the blank. ಇಲ್ಲಿ ನಿಮ್ಗೊಂದು ಕ್ಲಾಕ್ ಅನ್ನ ಕೊಟ್ಟಿದ್ದಾರೆ. ಈ ಕ್ಲಾಕ್ ಅಲ್ಲಿ ಈಗ 5:30 ಅಂದ್ರೆ 5:30 ಅನ್ನ ತೋರಿಸ್ತಾ ಇದೆ. 5:30 ಅನ್ನ ತೋರಿಸ್ತಾ ಇದೆ. ಇಲ್ಲಿ ನಾವಿದನ್ನ ಇಂಗ್ಲಿಷ್ ಅಲ್ಲಿ ಈ ತರದೊಂದು ಕ್ವಶನ್ಸ್ ನಿಮ್ಗೆ ಕಂಪಲ್ಸರಿ ರೈಸ್ ಆಗುತ್ತೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ನಾವು ಇದನ್ನ ಹೇಳ್ಬೇಕು ಅಂದ್ರೆ ಏನಾಗುತ್ತೆ, ಈ ಒಂದು ಕ್ವಶನ್ಗೆ ಇಂಗ್ಲಿಷ್ ಅಲ್ಲಿ ನಾವು 5:30ಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂತ ನಾವಿಲ್ಲಿ ಕೇಳಿದ್ರೆ ನೋಡಿ, ಆಪ್ಷನ್ ಈ ರೀತಿ ಇದೆ. ಆಪ್ಷನ್ ಎ half past 5 o'clock, ಆಪ್ಷನ್ ಬಿ 5 o'clock, ಆಪ್ಷನ್ ಸಿ quarter past 5 o'clock, ಆಪ್ಷನ್ ಡಿ none of this. ಇಲ್ಲಿ ಇಂಗ್ಲಿಷ್ ಅಲ್ಲಿ 5:30ಗೆ half past 5 o'clock ಅಂತೇಳಿ ಕರಿತಾ ಹೋಗ್ತಾರೆ. ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ರೈಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ ಈ ರೀತಿ ಇದೆ. ದ ಪ್ಲೇಸ್ ವೇರ್ ಬರ್ಡ್ ಲಿವ್ ಈಸ್ ಡ್ಯಾಶ್. ದ ಪ್ಲೇಸ್ ವೇರ್ ಬರ್ಡ್ ಲಿವ್ ಈಸ್ ಡ್ಯಾಶ್. ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗಿ. ಆಪ್ಷನ್ ಎ ಕೇಜ್, ಆಪ್ಷನ್ ಬಿ ನೆಸ್ಟ್, ಆಪ್ಷನ್ ಬಿ ಬಂಗಳೋ, ಆಪ್ಷನ್ ಸಿ ಹೌಸ್. ಇಲ್ಲಿ ಬರ್ಡ್ ಎಲ್ಲಿ ವಾಸ ಮಾಡುತ್ತೆ? ಬರ್ಡ್ ಎಲ್ಲಿ ವಾಸ ಮಾಡುತ್ತೆ? ನೆಸ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿ ನಿಮಗೆ ಇಷ್ಟವಾದರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.